ನಾವೆಲ್ಲ ಪ್ಯಾಕ್ ಮಾಡಾಗಿದೆ ಎಲ್ಲ. ನಾವು ಓಡ್ತಾ ಇದೀವಿ ಅಂತ ಗೊತ್ತಾಗಿ ನಮ್ಮ ಸ್ನೇಹಿತರೆಲ್ಲ ಬಂದಿದ್ರು. ನೀವು ಗೊತ್ತಲ್ಲ ಹಿಂದೆ ಮಧ್ಯದಲ್ಲಿ ಇದ್ದಾರದು ಸೊಂಪು ಅಂತ. ಸೂಪರ್ ಆಗಿದೆ ಊಟ ಮಾತ್ರ ಒಳ್ಳೆ ಟೇಸ್ಟ್. ಮೈಸೂರಲ್ಲಿ ಒಂದು ಫುಲ್ ಟ್ಯಾಂಕ್ ಮಾಡಿಸಿದ್ವಿ. ಸೊ ಟೀ ಕುಡಿಯೋಣ ಅಂತ ಹೇಳಿ ನಿಲ್ಸಿ ಟೀ ಕುಡಿತಾ ಇದ್ವಿ. ನೈಟ್ ಹೊತ್ತು ವ್ಯೂ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಏನೋ ಗೊತ್ತಿಲ್ಲ ನನಗೆ. ಕಡೆ ಬಂದ್ವಿ ಹೋಟೆಲ್ಗೆ 11 ಗಂಟೆ ರಾತ್ರಿ ಎಲ್ಲ. ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸೊ ನನ್ನ ಇವತ್ತು ಡ್ರೈವ್ ಬೈಕ್ ರೈಡು ಮೈಸೂರಿಂದ ಅಂದರೆ ನಾವು ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದ್ದೀನಿ. 4 ಸ್ಟೇಟ್ ಇವತ್ತು ನಮ್ಮ ಜರ್ನಿ ಇರ್ತದೆ. ಏನಕ್ಕಪ್ಪ ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಅನ್ಸುತ್ತೆ. ಹೌದು, ಕುಂಭಮೇಳ ನಡೀತಾ ಇದೆ. ಸೊ ಹಂಗಾಗಿ ನಾವು ಮೈಸೂರಿಂದ ಒಂದು 3 ಜನ ಸ್ನೇಹಿತರು ಅಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ವಿ. ಅಂದರೆ 6 ವರ್ಷಕ್ಕೆ ಒಂದು ಅರ್ಧ ಕುಂಭಮೇಳ, 12 ವರ್ಷಕ್ಕೆ ಒಂದು ಕುಂಭಮೇಳ. ಸೊ 12 ವರ್ಷದ 12 ನಡೆದ್ಮೇಲೆ ಅದಕ್ಕೆ ಮಹಾ ಕುಂಭಮೇಳ ಅಂತ ಕರೀತಾರೆ. ಅದು 144 ವರ್ಷಕ್ಕೊಂದ್ಸಲ ಬರುತ್ತೆ. ಸೊ ಈ ಒಂದು ಕುಂಭಮೇಳದಲ್ಲಿ ನಾವು ಕೂಡ ಹೋಗಿ ಪುಣ್ಯ ಸ್ನಾನ ಮಾಡ್ಕೊಂಡು ಹಾಗೆ ಅಯೋಧ್ಯೆ ಮತ್ತು ವಾರಣಾಸಿ ಕಡೆಯಿಂದ ವಾಪಸ್ ಮಾಡೋಣ ಮೈಸೂರಿಗೆ ಅಂತ ನಾವು ಟೀಮ್ನ ಪ್ಲಾನ್ ಮಾಡಿದ್ವಿ. ಅಂದರೆ 3 ಜನ ಬೈಕ್ ರೈಡರ್ಸ್ಗಳು ಈಗ ಇಲ್ಲಿಂದ ಟ್ರಾವೆಲ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಎಲ್ಲ ರೆಡಿ ಆಗಿದ್ವಿ, ಪ್ಯಾಕ್ ಎಲ್ಲ ಮಾಡಿ ಗಾಡಿಗೆಲ್ಲ ಫಿಲ್ ಮಾಡಿದ್ವಿ. ಸೊ ಇಲ್ಲಿಂದ ಓಡ್ತಾ ಇದ್ವಿ. ಸೊ ಲೆಟ್ಸ್ ಗೋ. ನಾವೆಲ್ಲ ಪ್ಯಾಕ್ ಮಾಡಾಗಿದೆ, ಎಲ್ಲ ಕಟ್ ನಿಲ್ಸಿದ್ದೀನಿ ಗಾಡಿ. ಸೊ ಇಲ್ಲಿಂದ ಈಗ ಓಡೋಣ ಆಗಿದೆ, ಟ್ರಾವೆಲ್ ಸ್ಟಾರ್ಟ್ ಮಾಡೋಣ. ಅಲ್ಲಿ ಮಾರ್ನಿಂಗ್ 9 o'clock ಆಗಿದೆ. ಸೊ ಇಲ್ಲಿಂದ ನಾವು ಹೈದರಾಬಾದ್ ರೀಚ್ ಆಗಬೇಕು. ನಾವು ಓಡ್ತಾ ಇದೀವಿ ಅಂತ ಗೊತ್ತಾಗಿ ನಮ್ಮ ಸ್ನೇಹಿತರೆಲ್ಲ ಬಂದಿದ್ರು. ಸೊ ಎಲ್ಲ ಬಂದು ವಿಶ್ ಮಾಡಿದ್ರು. ಇಲ್ಲಿ ನೋಡಿ ನಮ್ಮ ಗಾಡಿಗಳೆಲ್ಲ ನಿಲ್ಲಿಸಿದ್ವಿ, ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿದ್ವಿ. ಜೈ ಚಾಮುಂಡೇಶ್ವರಿ ಅಂತ ಹೇಳ್ತಾ ಈಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಾಯ್ ಸರ್, ಬಾಯ್ ಅರುಣ, ಬಾಯ್ ಸಿದ್ದು, ಬರಲಾ? ಓಕೆ ಆಯಿತು. ನಮ್ಮ ಸ್ನೇಹಿತರೆಲ್ಲ ಬಂದಿದ್ರು ವಿಶ್ ಮಾಡೋದಕ್ಕೆ. ಇಲ್ಲಿಂದ ಓಡ್ತಾ ಇದ್ವಿ 1900 ಕಿಲೋಮೀಟ್ರು. ಬಾಯ್ ಸರ್, ಟೆಂಪಲ್ ಹತ್ರ ಹೋಗಿ ಹಂಗೆ ನಮಸ್ಕಾರ ಮಾಡ್ಕೊ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಸಾಯಿಬಾಬಾ ಟೆಂಪಲ್ ಹತ್ರ. ಗೇ ಮಾದಪ್ಪ, ನನ್ನ ಹುಟ್ಟೂರಾದಂಥ KG ಕೊಪ್ಪಲ್ ಮುಖಾಂತರ ನಾನು ಈ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದರೆ ನಾನು ಹುಟ್ಟಿ ಬೆಳೆದಿರೋಂಥ ಊರು. ಅಂದರೆ ಫಸ್ಟ್ ಟೈಮು ನಾನು 2000 ಕಿಲೋಮೀಟರ್ ಹೋಗ್ತಾ ಇರೋದು. ಅಂದರೆ ಜೀಪಲ್ಲಿ ಹೋಗಿದ್ದೀನಿ, ಆದರೆ ಬೈಕಲ್ಲಿ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ನಾರ್ತ್ ಇಂಡಿಯಾಗೆ ಹೋಗ್ತಾ ಇರೋದು, 4 ಸ್ಟೇಟ್ಗಳನ್ನ ದಾಟ್ಕೊಂಡು. ಸೊ ಹಂಗಾಗಿ ನಾನು 100 ಮಧ್ಯೆ ಹೋಗ್ತಾ ಇರೋದು ನನಗೊಂದು ಸ್ವಲ್ಪ ಹೆಮ್ಮೆ ಅಂತ ಅನಿಸುತ್ತೆ. KG ಕೊಪ್ಪಲಲ್ಲಿ ನಾನು ಹುಟ್ಟಿ ಬೆಳೆದಿರೋದಲ್ಲ. ತಾಯಿ ಚಾಮುಂಡೇಶ್ವರಿ ಟೆಂಪಲ್ ಇದೆ ಇಲ್ಲೇ ಕೂಡ, ನೆನ್ನೆ ಹೋಗಿದ್ದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಆ್ಯಕ್ಚುಲಿ ಬೆಂಗಳೂರು ಮೇಲೆ ಹೋಗಬೇಕು ಅಂತ ಫಸ್ಟು ಪ್ಲ್ಯಾನ್ ಮಾಡಿದ್ವಿ. ಬೆಂಗಳೂರಿಗೆ ಹೋಗೋದ್ರಿಂದ ನನಗೆ 50ರಿಂದ 60 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ. ಹಂಗಾಗಿ ನಾನು ಆ ರೂಟ್ ಮೇಲೆ ಹೋಗ್ತಾ ಇಲ್ಲ, ನಾಗಮಂಗಲ ಮೇಲೆ ಹೋಗೋಣ ಅಂತ ಅಂದ್ಕೊಂಡು ಆ ರೂಟಲ್ಲಿ ಹೋಗ್ತಾ ಇದ್ದೀನಿ. ನನಗೆ 50-60 ಕಿಲೋಮೀಟ್ರ್ ಕಡಿಮೆ ಆಗುತ್ತೆ. ಈಗ ನಾವು ಮೈಸೂರಿಂದ ಈಚೆ ಬಂದ್ವಿ. ಸ್ವಲ್ಪ ಟ್ರಾಫಿಕ್ ಇತ್ತು ಆ್ಯಕ್ಚುಲಿ. ಶ್ರೀರಂಗಪಟ್ಟಣಕ್ಕೆ ಬಂದ್ವಿ. ಅಂದರೆ ನಾವು ಬೆಂಗಳೂರು ಮೇಲೆ ಹೋಗಲ್ಲ ಅಲ್ವಾ, ಸೊ ಹಂಗಾಗಿ ಶ್ರೀರಂಗಪಟ್ಟಣ ಬಂದು ಲೆಫ್ಟ್ ಅಂತ ತಗೊಬಿಡ್ತೀವಿ. ಹಾಗಾಗಿ ನಾವು ಓಲ್ಡ್ ಮೈಸೂರು ಮತ್ತು ಬೆಂಗಳೂರು ರೋಡ್ ಏನಿತ್ತು ಆ ಒಂದು ರೋಡ್ಗೆ, ಆ ರೋಡಲ್ಲಿ ಹೋಗ್ತಾ ಇದ್ವಿ. ಇವನು ನನ್ನ ಫ್ರೆಂಡು, ಹಿಮಾಲಯನ್ 450 ಅದು ಆ್ಯಕ್ಚುಲಿ ಹೊಸ ಗಾಡಿ, ಸಿರಿ ಅಂತ ಹೇಳಿ. ಪೆಟ್ರೋಲ್ ಬಂಕ್ ಬಂತು, ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಬೋಣ, ಏಕೆಂದರೆ ಮತ್ತೆ ಸ್ಟಾಪ್ ಕೊಡೋದು ಬೇಡ ಅಂತೇಳಿ ಫುಲ್ ಟ್ಯಾಂಕ್ ಮಾಡಿಸ್ಬೋಣ ಇಲ್ಲಿ ಅಂದ್ಕೊಂಡಿದ್ದೀನಿ. ಪೆಟ್ರೋಲ್ ಬಂಕ್ ಬಂದಿದ್ವಿ, ಪೆಟ್ರೋಲ್ ಹಾಕ್ಸಿದ್ವಿ. ನಂದು 1050 ರೂಪಾಯಿ ಹಿಡೀತು. ಅವರೆಲ್ಲ ಅವ್ರವ್ರು ಹಾಕ್ಸ್ಕೊಂಡಿದ್ದಾರೆ. ಮೇಲ್ಕೋಟೆ ಬಂದ್ವಿ. ಅಂದರೆ ಲೆಫ್ಟ್ ಹೋದರೆ ಮೇಲ್ಕೋಟೆಗೆ ಹೋಗುತ್ತೆ, ನಾವು ರೈಟ್ ಹೊರಟ್ವಿ. ನಾಗಮಂಗಲಾಗೆ ಬಂದಿದ್ದೀವಿ ಈಗ. ಅಂದರೆ ಮೋರ್ ದೆನ್ 72 ಕಿಲೋಮೀಟರ್ಸ್ ಬಂದಿದ್ವಿ ಮೈಸೂರಿಂದ. ಈಗ ನಾವು NH 75 ಜಾಯ್ನ್ ಆಗ್ತಾಯಿದ್ದೀವಿ. ಅಂದರೆ ಸ್ಟ್ರೇಟ್ ಹೋದರೆ ಆದಿಚುಂಚನಗಿರಿ ಹೋಗುತ್ತೆ, ರೈಟ್ ಅಂತ ತಗೋಬೇಕು ಅಂತ. ಬನ್ನಿ. ನನಗೆ ಇದು ಲಾಸ್ಟ್ ಟೈಮು ಕಾಶ್ಮೀರಿಗೆ ಹೋಗಿದೆ ಡ್ರೈವು. ಸೊ ಆವಾಗ ನೆನಪಾಗ್ತಾಯಿದೆ ಆ ಥರ ಫೀಲು. ಅಂದರೆ ಆವಾಗಲೂ ಕೂಡ ನಾನು ಇದೇ ರೋಡ್ ಮೇಲೆ ಬಂದು ಹೈದರಾಬಾದ್ಗೆ ಹೋಗಿ ಅಲ್ಲಿಂದ ಹೋಗಿದ್ದೆ. ಅಡ್ವೆಂಚರ್ಸ್ ಬೈಕೆಲ್ಲ ಏನಪ್ಪ ಅಂದರೆ ಸಿಟಿಗೆಲ್ಲ ಅಡ್ಜಸ್ಟ್ ಆಗಲ್ಲ. ಇದು ಒಂಥರ ಹೈವೇಗೆ ಮಾತ್ರ ಸೂಪರ್ ಆಗಿದೆ ಬೈಕು. ನಾನು ತುಂಬ ಸಲ ಟ್ರಾವೆಲ್ ಮಾಡ್ತಾ ಇರ್ತೀನಿ ಈ ಬೈಕಲ್ಲಿ. ಆ್ಯಕ್ಚುಲಿ ಇದು 2 ವರ್ಷ ಮೇಲಾಗಿದೆ ತಗೊಂಡು. ನನಗೆ ಹೈವೇಲಿ ಓಡ್ಸೋಕ್ಕೆ ಮಜಾನೇ ಬೇರೆ. ಕುಣಿಗಲ್ಲು ಆರ್ಟ್ ಆಫ್ ದ ಸಿಟಿ ಇದು. ರೈಟ್ಗೆ ಹೋದರೆ ನಾವು ಹುಲಿಯೂರು ದುರ್ಗಕ್ಕೆ ಹೋಗುತ್ತೆ, ಸ್ಟ್ರೇಟ್ ಹೋದರೆ ಬೆಂಗಳೂರಿಗೆ ಜಾಯ್ನ್ ಆಗಿಬಿಡ್ತಿದೆ. ನಾನು ಲೆಫ್ಟ್ ಅಂತ ತಗೋತೀನಿ. ಇಲ್ಲಿದೆಯಲ್ಲ ಇಲ್ಲಿ, ಈ ಲೆಫ್ಟ್ ಅಂತ ತಗೋತೀನಿ. ನಮ್ಮ ಬಾಯ್ಸ್ ಬರ್ತಾ ಇದ್ದಾರೆ. ಈ ರೋಡು ತುಮಕೂರು ರೋಡ್ಗೆ ಜಾಯಿನ್ ಮಾಡುತ್ತೆ. ಏನು ಗೊತ್ತಾ, ನಾವು ಈ ಒಂದು ರೈಡನ್ನು ಸ್ಟಾರ್ಟ್ ಮಾಡೋದಕ್ಕೆ ಯಾವುದೇ ಥರದ ಪ್ಲ್ಯಾನ್ ಮಾಡಿರಲಿಲ್ಲ. ಸುಮ್ಮನೆ ಹಾಗೆ ಇನ್ಸ್ಟಾದಲ್ಲಿ ನೋಡ್ತಾ ಮಹಾಕುಂಭ ಮೇಳ ನೋಡ್ತಾ ಇದ್ವಿ. ನಾವು ಬೇರೆ ಬೇರೆ ಎಲ್ಲ ಟ್ರಿಪ್ಗಳು ಹೋಗಿದ್ದೀವಿ. ಯಾಕೆ ನಾವು ಈ ಸಲ ದೇವಸ್ಥಾನಕ್ಕೆ ಒಂದು ಟ್ರಿಪ್ ಹೋಗ್ಬಾರ್ದು, ಒಂದು ರೈಡ್ ಹೋಗ್ಬಾರ್ದು ಅಂತ ಮೈಂಡಲ್ಲಿ ಬಂತು.
ಸೊ ಅದನ್ನು ನನ್ನ ಫ್ರೆಂಡ್ಸ್ ಕೇಳಿದೆ, ಈ ಥರ ಇದೆ ಅಂತ. ನಮ್ಮದು ಒಂದು ಟೀಮ್ ಇದೆ, ಟಸ್ಕ್ ರೈಡರ್ಸ್ ಅಂತ. ಆ ಒಂದು ಟೀಮಲ್ಲಿ ಮೆಸೇಜ್ ಹಾಕ್ತೆ, ಒಂದು 4 ಜನ ರಿಪ್ಲೈ ಮಾಡಿದ್ರು. ಅದರಲ್ಲಿ 3 ಜನ ಫೈನಲ್ ಆದ್ವಿ. ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಈ ಡೇಟ್ನ, ಎಲ್ಲ ಕನ್ಫರ್ಮ್ ಮಾಡಿದ್ರು. ಸೊ ಹಂಗಾಗಿ ಹೊರಟಿದ್ದೀವಿ. ಮಹಾಕುಂಭಮೇಳದಲ್ಲಿ ತುಂಬ ರಶ್ಶು, ಕೋಟ್ಯಾಂತರ ಜನ ಬರ್ತಾರೆ, ಹೋಗ್ತಾ ಇದ್ದಾರೆ. ನೆನ್ನೆನೂ ಕೂಡ ಕಾಲು ತುಳಿತ ಆಗಿದೆ ಅಂತ ಮೆಸೇಜು, ಅಂದರೆ ನ್ಯೂಸಲ್ಲೆಲ್ಲ. ಸೊ ನಮ್ಮ ಪ್ಲ್ಯಾನ್ ನಾವು ಫಿಕ್ಸ್ ಮಾಡಿದ್ವಿ ಆಲ್ರೆಡಿ. ದೇವ್ರನ್ನ ನಂಬಿ ಹೊರಟಿದ್ದೀವಿ. ನಾನು ಯಾವಾಗಲೇ ಕೂಡ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದನ್ನು ಮೈಂಡಲ್ಲಿ ಇಟ್ಕೊಂಡು ಟ್ರಾವೆಲ್ ಮಾಡ್ತಾ ಇರ್ತೀನಿ. ಏನಂದರೆ ಎವ್ರಿ ಡೇ, ಎವ್ರಿ ಮಿನಿಟ್, ಎವ್ರಿ ಸೆಕೆಂಡ್ ನನಗೆ ಅದೊಂದು ಹೊಸ ಥರ ಅನುಭವನ ಕೊಡುತ್ತೆ. ಸೊ ಅದನ್ನು ನಾನು ಎಂಜಾಯ್ ಮಾಡ್ತೀನಿ. ಹಾಗೆ ಸಾಧ್ಯವಾದಷ್ಟು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಪಾವಗಡ 81 ಕಿಲೋಮೀಟರ್ಸು, ಮಧುಗಿರಿ 28. ಮಧುಗಿರಿನ ಇನ್ನೊಂದು ಹೆಸರಿಂದ ಕರೀತಾರೆ, ಅಂದರೆ ಅದು ಏಕಶಿಲಾ ಬೆಟ್ಟ ಅಂತ ಕರೀತಾರೆ. ಅದು ಕೂಡ ಮೇ ಬಿ ನನ್ನ ಪ್ರಕಾರ ಈ ಒಂದು ಬಂಡೆಯಿಂದನೇ ಆ ಥರ ಕರಿಬೋದೇನೋ ಗೊತ್ತಿಲ್ಲ. ಎಷ್ಟು ಬೃಹದಾಕಾರವಾಗಿದೆ ಗೊತ್ತಾ ಈ ಬಂಡೆ ಇದು. ವಾವ್, ರೋಡ್ ಮಾತ್ರ ಸಖತ್ ಫ್ರೀ ಆಗಿದೆ ಇಲ್ಲಿ, ಅಂದರೆ ಅಂಥ ವೆಹಿಕಲ್ಸ್ಗಳೇನಿಲ್ಲ. ಈ ಬೆಟ್ಟಗಳು ನೋಡ್ತಾ ಇದ್ರೆ ನನಗೆ ಹಂಪೆಯಲ್ಲೆಲ್ಲ ಓಡಾಡೋದು ನೆನಪು ಬರ್ತಾ ಇದೆ ನನಗೆ. ಕರೆಕ್ಟಾಗಿ ಈಗ ಆಂಧ್ರ ಪ್ರದೇಶಕ್ಕೆ ಎಂಟ್ರಿ. ಕರ್ನಾಟಕ ಬಾರ್ಡ್ರ್ ಮುಗೀತು, ಈಗ ಆಂಧ್ರ ಪ್ರದೇಶದ ಎಂಟ್ರಿ ತಗೊಂಡಿದ್ದೀನಿ. ಬಟ್ ರೋಡ್ ಮಾತ್ರ ಖರಾಬಾಗಿದೆ, ಅಂದರೆ ಚೆನ್ನಾಗಿಲ್ಲ. ಎಲ್ಲ ಕಲ್ಲು ಕಿತ್ತೋಗಿರೋದು. ಇಲ್ಲಿ ಎಲ್ಲ ಆಟೋಗಳು ನೋಡಿ ಈ ಥರ ಕಲರು, ಯೆಲ್ಲೋ ಕಲರು ಒಂಥರ. ಬಸ್ಗಳು ಅಷ್ಟೇ ಒಂದು ಸ್ವಲ್ಪ ಡಿಫ್ರೆಂಟು. ಆಗಳಿ ಊರ ಹೆಸರು. ಓಹೋ ಹೋ ಹೋ ಹೋ, ಏನೋ ಸಂತೆ ನಡೀತಾ ಇರೋಂಗಿದೆ ಇಲ್ಲಿ. ಬಬ್ಬ ಬಿಸಿಲು ಹೇಗಿದೆ ಅಂದರೆ, ಮೇಲೆ ಹಾಕಿರೋ ಜಾಕೆಟ್ಗೂ ಅದಕ್ಕೂ ಕೆಳಗಡೆ ಪ್ಯಾಂಟು ಬ್ಲ್ಯಾಕ್ ಕಲರ್ ಹಾಕಿರೋದು ನಾನು ಫುಲ್ ಸುಟ್ಟು ಹೋಯ್ತಾ. ನಾರ್ತ್ ಇಂಡಿಯಾಗೆ ಹೋದರೆ ಚಳಿ ಹೊಡೆಯುತ್ತೆ, ಸೌತ್ ಇಂಡಿಯಾಗೆ ಬಂದರೆ ಬಿಸಿಲು ಹೊಡೆಯುತ್ತೆ. ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ದೂರ ಇದೆ, ಏನು ಪೆನುಕೊಂಡ ಊರಿಗೆ ಬಂದಿದ್ದೀವಿ ಈಗ. ಅಂದರೆ ಹೋಟೆಲ್ ನೋಡ್ತಾ ಇದ್ದೀನಿ, ಹೋಟೆಲ್ ಸಿಕ್ಕಿದ್ರೆ ಊಟ ಮಾಡೋಣ ಎಲ್ಲಿಗೆ ಅಂತ. ಯಾಕೆಂದರೆ ಅನಂತಪುರ್ಗೆ ಹೋಗಿ ಊಟ ಮಾಡೋಕ್ಕಾಗಲ್ಲ. ನಾನ್ ವೆಜಿಟೇರಿಯನ್ ಹೋಟೆಲ್ ಕಾಣಿಸ್ತಾ ಇದ್ದಾವೆ, ವೆಜಿಟೇರಿಯನ್ ಕಾಣಿಸ್ತಲ್ಲ. ನಾನು ಆ್ಯಕ್ಚುಲಿ ದೇವ್ರಿಗೆ ರೈಡ್ ಮಾಡ್ತಾ ಇರೋದ್ರಿಂದ ನಾನ್ ವೆಜ್ ತಿನ್ನೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲರೆ ಲೈಫ್ ಟೈಮಲ್ಲಿ ಆಲ್ಮೋಸ್ಟ್ ಅಲ್ಲಿ ನನ್ನ ಟ್ರಾವೆಲೆಲ್ಲ ಅವರೇ ನಾನ್ ವೆಜ್ಜೇ ತಿಂದಿರೋದು, ಅಂದರೆ ಈಚೆ ಹೋದ್ಮೇಲೆ. ಒಂದು ಹೋಟೆಲ್ ಬಂತು, ವೆಜ್ ಆ್ಯಂಡ್ ನಾನ್ ವೆಜ್ ಅಂತ. ಸೊ ನೋಡೋಣ, ಮಲ್ಟಿ ಕ್ಯೂಸನ್ ರೆಸ್ಟೋರೆಂಟ್ ಅಂತ ಅಂದ್ಕೊಂಡೆ. ಇಲ್ಲ, ಮಾಮೂಲಿ ಹೋಟೆಲು. ಎಷ್ಟು ಊಟ ಮಾಡ್ಬೋಣ ಪಾಪ, ಊಟ ಟೈಮ್ ಮೀರ ಹೋಗುತ್ತೆ ಇಲ್ಲ ಅಂದರೆ. ಒಳ್ಳೆ ಮಿಲ್ಸು, ಅಂದರೆ ದಾಲು ಮತ್ತು ವೈಟ್ ರೈಸು. ಇಲ್ಲಿ ಸೋರೆಕಾಯಿ ಪಲ್ಯ ಮಾಡಿದರೆ ಸಖತ್ತಾಗಿದೆ, ಟೇಸ್ಟಾಗಿದೆ. ಒಂಥರ ಚಟ್ನಿ, ಒಂಥರ ಸಾಂಬಾರು ಕೂಡ ಬಿಡೋದ್ರ ಅಪ್ಪನ ಅದು. ಇದು ಒಂಥರ ಬೋಟಿ ಹೇಳ್ತೀವಲ್ಲ ನಾವು, ಅದು ಇದು ಸಾಕು ಬಿಡೋದ್ರು. ಸೂಪರ್ ಆಗೈತೆ ಊಟ ಮಾತ್ರ, ಒಳ್ಳೆ ಟೇಸ್ಟ್ ಆಯ್ತು. ಬೇಳೆ ಸಾಂಬಾರು ನನಗಂತೂ ಭಾಳ ಇಷ್ಟ. ಅಂದರೆ ದಾಲ್ ಪಲ್ಯ ಥರ ಮಾಡ್ತಾರೆ. ಸೊ ಊಟ ಮಾಡಾಯ್ತು ಈಗ ನಾವು. 230 ರೂಪಾಯಿ ಫುಲ್ ಮಿಲ್ಸು, ಬ್ಯೂಟಿಫುಲ್ ಊಟ. ಏನು ಟೇಸ್ಟ್ ಆಗಿತ್ತು ಅಂತ್ಯ, ಮೈಂಡ್ ಬ್ಲೋಯಿಂಗ್ ಟೇಸ್ಟ್. ಹಬ್ಬ. ಓ ಫೈನಲಿ NH 444 ಬಂದು ಜಾಯ್ನ್ ಆಗ್ತಾ ಇದ್ದೀನಿ. ಬಟ್ ಇಲ್ಲಿಂದ ಈಗ ನಮ್ಮ ಡ್ರೈವ್ ಸ್ಕಿಲ್ಲೇ ಬೇರೆ ಥರ ಇರ್ತದೆ, ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಇರ್ತದೆ ಅಂತಲೇ ಹೇಳ್ಬೋದು. ಯಾಕೆಂದರೆ NH 444 ಅಂದರೆ ನಾನು ಆಲ್ರೆಡಿ ಈ ರೋಡಲ್ಲಿ ಓಡಾಡಿದ್ದೀನಿ, ಹಂಗಾಗಿ ಹೇಳ್ತಾ ಇದ್ದೀನಿ. ಅಂದರೆ ಅಷ್ಟು ಒಂದು ಸ್ವಲ್ಪ ಸ್ಪೀಡ್ ತೊಗೋಬೋದು, ಮತ್ತು ಯಾವುದೇ ಹಂಪ್ಗಳು ಇರೋಲ್ಲ. ಸಕ್ಕತ್ತಾಗಿದೆ ರೋಡು, ಟೂ ವೇ ಆರಾಮಾಗಿ ಹೊಡಿಬೋದು. ಈಗ ಆರಾಮಾಗಿ 120, 130 ಹೊಡಿಬೋದು. ನಿಮಗೆ ಕಾಣಿಸ್ತಾ ಇದೆಯಾ ಇಲ್ಲಿ ರೈಟ್ ಸೈಡಲ್ಲಿ? ಇದು ಕಿಯಾ ಶೋರೂಮು, ಅಂದರೆ ಸಾರಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್. ಇದು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಕಿಯಾದು. ಏನು ದೊಡ್ಡದಿದೆ ಗೊತ್ತಾ, ಇದು ಕಿಯಾದು ಫ್ಯಾಕ್ಟ್ರಿ. ಕಾಣಿಸ್ತಾ ಇದೆಯಾ ಅಲ್ಲಿ ಕಿಯಾ ಅಂತ ಸಿಂಬಲ್ಲು. ಮೈಸೂರಲ್ಲಿ ಒಂದು ಫುಲ್ ಟ್ಯಾಂಕ್ ಮಾಡಿಸಿದ್ವಿ, 1050 ರೂಪಾಯಿ ಹಿಡಿದಿತ್ತು. ಸೊ ಈಗ ಇಲ್ಲೊಂದು ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ವಿ ಆಂಧ್ರದಲ್ಲಿ. NH 444 ಓಡಿಸೋ ಮಜಾನೇ ಬೇರೆ. ಅದು ಕಾರ್ ಆಗಿರ್ಬೋದು, ಜೀಪ್ ಆಗಿರ್ಬೋದು, ಬೈಕ್ಗಳಾಗಿರ್ಬೋದು, ಅಲ್ಟಿಮೇಟ್ ಲೆವೆಲ್ ಆಗಿರೋದು ಮಾತ್ರ ಒಂಥರ ಕ್ರೇಜಿ ಆಗಿರುತ್ತೆ ಡ್ರೈವ್ ಮಾಡೋದಕ್ಕೆ. ನಮ್ಮ ಹುಡುಗರು ಈಗ ಸ್ವಲ್ಪ ಜೋಶು ಬಂದಿದ್ದಾರೆ, ಯಾಕೆಂದರೆ ಹೈವೇ ಸಿಕ್ಕಿದ್ರೆ ಸ್ವಲ್ಪ ಖುಷಿಯಾಗಿ ಓಡಿಸ್ತಾ ಇದ್ದಾರೆ ಗಾಡಿ. ನಾವೇನೀಗ ರೈಡ್ ಮಾಡ್ತಾ ಇದ್ದೀವಿ ಈ ರೋಡು ಕಾಶ್ಮೀರ್ ಟು ಕನ್ಯಾಕುಮಾರಿ. NH 444 ಮಾಡಿರೋದೇ ಅದಕ್ಕೆ. ಹೈದರಾಬಾದ್, ಕುರ್ನೂಲ್, ಅನಂತಪುರ್,
ಅನಂತಪುರ ಸಿಟಿ ಇನ್ನೊಂದು 3 ಕಿಲೋಮೀಟರ್ ದೂರ ಇದೆ. ಇನ್ನು ಕರ್ನೂಲು 82 ಕಿಲೋಮೀಟರ್ ಇದೆ. ಹೈದರಾಬಾದ್ 292 ಕಿಲೋಮೀಟ್ರು. ಇಲ್ಲಿ 1150 ರೂಪಾಯಿ ಹಿಡಿತು ಪೆಟ್ರೋಲು. 2ನೇ ಟ್ಯಾಂಕ್ ಫುಲ್ ಮಾಡಿದ್ವಿ. ಸೊ ಇಲ್ಲಿಂದ ಈಗ ಸ್ಟಾರ್ಟ್ ಮಾಡೋಣ. ಬಾ, ಹೋಗ್ತಾ ಇರೋದು ಮುಂದೆ. ಪೆಟ್ರೋಲ್ ಸೀನ್ ಕುಡ್ಕತೈತೆ. ಈ ರೋಡಲ್ಲಿ ದಿನದ 24 ಗಂಟೆ 365 ದಿನವೂ ಇದೇ ಥರ ಗೂಡ್ಸ್ ಕ್ಯಾರಿಯರ್ಗಳು ಓಡಾಡ್ತಾನೆ ಇರ್ತವೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಈ ಥರ ಲಾರಿಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನಾವು ಈ ರೋಡಲ್ಲಿ ಬಂದಿರೋದು ನಮಗೆ ಸ್ಪೆಷಲ್ ಅಷ್ಟೇ. ಇಲ್ಲೇ ಯಾವ್ದಾರ ಒಂದು ಟೀ ಹೋಟೆಲಲ್ಲಿ ಟೀ ಕುಡಿಯೋಣ ಅನಿಸ್ತೈತೆ. ಟಿಫನ್ನು ಬನ್ನಿ, ಅಲ್ಲಿ ಸ್ಟಾಪ್ ಹಾಕೋಣ, ಟೀ ಕುಡಿಯೋಣ. ಇಲ್ಲೊಂದು ಟೀ ಹೋಟೆಲ್ ಇದೆ, ಮಂಜೇರ ಟೀ ಹೋಟೆಲ್. ಎಸ್, ಈ ಟೀ ಹೋಟೆಲಲ್ಲಿ ಟೀ ಕುಡಿಯೋಣ. ನನಗೂ ಸಾಕಾಗಿದೆ ಈಗ. ಎಷ್ಟು 455 ಕಿಲೋಮೀಟ್ರ್ ಓಡಿಸ್ಕೊಂಬಂದಿದ್ದೀನಿ. 455 ಕಿಲೋಮೀಟ್ರ್ ಓಡಿಸಿದ್ದೀನಿ. ಸ್ವಲ್ಪ ರೆಸ್ಟ್ ಮಾಡೋಣ ಈಗ. ಆ್ಯಕ್ಚುಲಿ ಟೀ ಕುಡಿಯೋಕ್ಕೆ ಬ್ರೇಕ್ ಮಾಡಿದ್ವಿ ಈಗ. ಅಂದರೆ ಒಂದು 450 ಕಿಲೋಮೀಟರ್ಸ್ ನಾವು ರೈಡ್ ಮಾಡಿ ಬಂದಿದ್ವಿ. ಸೊ ಆನ್ ದ ವೇ ಹೈದರಾಬಾದ್ಗೆ ಹೋಗ್ತಾ ಇದೀವಲ್ಲ, ಇನ್ನೊಂದು 250 ಕಿಲೋಮೀಟರ್ ದೂರ ಇದೆ. ಸೊ ಟೀ ಕುಡಿಯೋಣ ಅಂತೇಳಿ ನಿಲ್ಲಿಸಿ ಟೀ ಕುಡಿತಾ ಇದ್ವಿ. ಒಂದು 5 ಮಿನಿಟ್ ಇಲ್ಲ 10 ಮಿನಿಟ್ಸ್ ಬಿಟ್ಟು ಇಲ್ಲಿಂದ ಮತ್ತೆ ನಮ್ಮ ರೈಡ್ನ ಸ್ಟಾರ್ಟ್ ಮಾಡೋಣ. ಸೊ ಒಂದು 10 ನಿಮಿಷ ರಿಲ್ಯಾಕ್ಸೇಷನ್ ಮಾಡೋಣ ಅಂತ ಟೀ ಕುಡಿತಾ ಇದ್ವಿ. ಕರ್ನೂಲು ಇನ್ನೂ 58 ಕಿಲೋಮೀಟ್ರ್ ದೂರ ಇದೆ. ಅಂದರೆ ಆಲ್ರೆಡಿ ಈಗ 435, ಇನ್ನೊಂದು 35 ಮಿನಿಟ್ಸ್ ರೀಚ್ ಆಗ್ಬಿಡ್ತೀವಿ ಕರ್ನೂಲ್ಗೆ. ನೋಡಿ, ಹೈವೇ ಪಕ್ಕದಲ್ಲೇ ಟ್ರೈನ್ ಹೋಗ್ತಾ ಇದೆ. ಸಕ್ಕ ಸ್ಪೀಡಾಗಿ ಹೋಗ್ತಾ ಇದೆ. ಅವನು ಆ್ಯಕ್ಚುಲಿ ನಾನೇ 100ಅಲ್ಲಿ ಹೋಗ್ತಾ ಇದ್ದೀನಿ, ಅವನು ನನಗಿಂತ ಸ್ಪೀಡಲ್ಲಿದೆ ಗಾಡಿ. ಕರ್ನೂಲ್ ಸಿಟಿಗೆ ಎಂಟ್ರಿ ಆಗಿದ್ವಿ. ಅಂದರೆ ನಾವು ಹೈವೇ ಮೇಲೆ ಕಂಟಿನ್ಯೂಟಿ ಹೋಗ್ತಾ ಇದ್ದೀನಿ. ನೀವೇನು ರೈಟ್ ಸೈಡ್ ನೋಡ್ತಾ ಇದ್ದೀರಾ, ಲೆಫ್ಟ್ ಸೈಡ್ ನೋಡ್ತಾ ಇದ್ದೀರಾ, ಇದು ಸಿಟಿ ಅದ್ರದ್ದು. ಇದು ತುಂಬ ದೊಡ್ಡ ಸಿಟಿ. ಕತ್ಲೆ ಆಗ್ಬಿಡ್ತು ಈಗ ಆಲ್ರೆಡಿ. ಇಲ್ಲಿಂದ ಇನ್ನೂ 210 ಕಿಲೋಮೀಟ್ರ್ ಹೋಗ್ಬೇಕು. 206 ಕಿಲೋಮೀಟ್ರ್ ಹೋಗ್ಬೇಕು ನಾವು ಹೈದ್ರಾಬಾದಿಗೆ. ಈಗ ಕತ್ಲೆ ಆಯ್ತಲ್ವಾ, ಮಾಮೂಲಿ ಲೈಟ್ ಹಾಕೊಂಡು ಓಡಿಸ್ತಾ ಇದ್ದೀನಿ. ಅಂದರೆ ಏನು ಶೋರೂಮಿಂದ ಕೊಟ್ಟಿರ್ತಾರೆ ನಮಗೆ, ಆ ಲೈಟಲ್ಲಿ ಹಾಕೊಂಡು ಓಡಿಸ್ತಾ ಇದ್ದೀನಿ. ಬಟ್ ಆದರೆ ಹೈವೇಲಿ ಆ ಲೈಟ್ ಪವರ್ ಸಾಕಾಗಲ್ಲ. ಈಗ ನೋಡಿ, ನಾನು ಅಡಿಷನಲ್ ಆಗಿರೋ ಹಾಕ್ಸಿರೋಂಥ ಲೈಟನ್ನು ಆನ್ ಮಾಡ್ತೀನಿ, ಹೇಗೆ ಕಾಣಿಸುತ್ತೆ ನೋಡಿ. ಇದು ಮ್ಯಾಟ್ಡಾಗ್ ಆಲ್ಫಾ ಅಂತ ಹೇಳಿ ಟೋಟಲ್ 16,000 ರುಪೀಸ್ ಆಗಿದೆ ಈ ಲೈಟು, ಬರೀ 2 ಲೈಟ್ಗೆ. ನಾವು ಮಾರ್ನಿಂಗ್ ಟೈಮಲ್ಲಿ ಓಡಿಸ್ದಂಗೆ ನೈಟ್ ಆದಮೇಲೆ ಓಡಿಸೋಕ್ಕಾಗಲ್ಲ ವೆಹಿಕಲನ್ನು. ಯಾಕೆ ಅಂದರೆ ಕೆಲವು ವೆಹಿಕಲಲ್ಲಿ ಲೈಟ್ ಇಲ್ದಿರೋ ವೆಹಿಕಲ್ನ ಡ್ರೈವ್ ಮಾಡ್ತಾ ಇರ್ತಾರೆ. ಆಮೇಲೆ ಟ್ರ್ಯಾಕ್ಟರ್ಗಳಲ್ಲಿ ಲೈಟ್ ಇರೋಲ್ಲ. ಕೆಲವು ಎತ್ತಿನ ಗಾಡಿಗಳು ಬರ್ತಾ ಇರ್ತವೆ, ಅವು ಗೊತ್ತಾಗಲ್ಲ ಸಡನ್ಲಿ. ಏನಕ್ಕೆ ಆಗಲಿ, ಆಮೇಲೆ ಸಡನ್ಲಿ ಕಂಟ್ರೋಲ್ ತಗೊಳ್ಳೋದಕ್ಕಾಗಲ್ಲ ಸ್ಪೀಡಾಗಿದ್ದರೆ. ನಾವು ಇಷ್ಟೊತ್ತಲ್ಲಿ ನಾನಂತ ಹೋಟೆಲ್ಲಿ ಒಂದು 90-100ರಲ್ಲಿ ಅವರೇ ಸ್ಪೀಡ್ ಮೇಂಟೈನ್ ಮಾಡ್ತಾ ಇರ್ತೀನಿ. ಪೆಟ್ರೋಲ್ ಹಾಕ್ಸ್ಕೊಬೋಣ, ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ. ನಮ್ಮ ಹುಡುಗರು ಆಲ್ರೆಡಿ ಇಲ್ಲೇ ಬಂದು ಹಾಕ್ಸ್ಕೊತಾ ಇದ್ದಾರೆ ಅವರು. ಇವತ್ತು ಆ್ಯಕ್ಚುಲಿ ಈ ಗಾಡಿ ತಗೊಂಡ್ಮೇಲೆ ಫಸ್ಟ್ ಟೈಮು ನಾನು 3ನೇ ಸಲ ಪೆಟ್ರೋಲ್ ಹಾಕ್ಸ್ತಾ ಇರೋದು. ಅಂದರೆ ಒಂದೇ ದಿನಕ್ಕೆ 3 ಸಲ ಪೆಟ್ರೋಲ್ ಹಾಕ್ಸೋಣಂತ. ಪೆಟ್ರೋಲ್ ಹಾಕ್ಸ್ಕೊಂಡ್ವಿ, ಸೈಡಿಗೆ ಬಂದು ನಿಲ್ಲಿಸಿದ್ವಿ 3 ಗಾಡಿನೂ. ಸ್ವಲ್ಪ ಹೆಲ್ಮೆಟ್ಗೆಲ್ಲ ಹುಳಗಳೆಲ್ಲ ಹೊಡೆದಿತ್ತು, ಕ್ಲೀನ್ ಮಾಡ್ಕೊಂಡ್ವಿ. ಏರೆಲ್ಲ ಚೆಕ್ ಮಾಡಿಸ್ಕೊಂಡ್ವಿ. ಇನ್ನೂ ಇಲ್ಲಿಂದ 90 ಕಿಲೋಮೀಟರ್ಸ್ ಇದೆ ಹೈದ್ರಾಬಾದು. ಸೊ ಮೇ ಬಿ ಇನ್ನೊಂದು 1.5 ಅವರಲ್ಲಿ ರೀಚ್ ಆಗಿಬಿಡ್ತೀವಿ. ಸೊ ಗಾಡಿಗೂ ರೆಸ್ಟ್ ಮಾಡಿದ್ವಿ, ಪೆಟ್ರೋಲ್ ಹಾಕ್ಸಿದ್ವಿ. ನಾವು ಒಂದು 2 ನಿಮಿಷ ನಿಂತಿದ್ವಿ. ಗೈಸ್ ಹೊಡೋಣ. ಓಕೆ, ನೈಟ್ ಹೊತ್ತು ವ್ಯೂ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಏನೋ ಗೊತ್ತಿಲ್ಲ ನನಗೆ. ಇನ್ನೊಂದು 60 ಕಿಲೋಮೀಟರ್ಸ್ ಇದೆ ಹೈದ್ರಾಬಾದು. 145 ಕಿಲೋಮೀಟ್ರ್ ದೂರ ಇದೆ ಹೈದ್ರಾಬಾದು. ಸೊ ಆ ಜರ್ನಿನ ಕಂಪ್ಲೀಟ್ ಮಾಡೋಣ ಅಂತೇಳಿ ಒಂದು 5 ನಿಮಿಷ ರೆಸ್ಟ್ ಮಾಡೋಣ ಅಂತ ನಿಲ್ಲಿಸಿದ್ದೀನಿ. ನೀರಿಗೆ ಕುಡಿಯೋಣ ಅಂತ. ಊಟ ಮಾಡಿದ್ವಲ್ಲ, ಸೊ ತಾವಾಗ್ತಾ ಇರ್ತದೆ, ಫುಲ್ ಡಿಹೈಡ್ರೇಷನ್ ಆಗಿರ್ತದಲ್ಲ ಬಾಟ್ರಿ. ಸೊ ಹಂಗಾಗಿ ನೀರು ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಒಂದು 5 to 10 ಮಿನಿಟ್ಸ್ ರೆಸ್ಟ್ ಮಾಡಿ ಇಲ್ಲಿಂದ ಹೊರಡ್ಬಿಡೋಣ. ಬ್ರದರ್, ಹೆಂಗೆ ಅನಿಸ್ತಾ ಇದೆ? ಗುಡ್ಡಾ? ಹೆಂಗೆ ಅನಿಸ್ತಾ ಇದ್ದಪ್ಪ?
ಹೈದರಾಬಾದು ಇನ್ನು 15 ಕಿಲೋಮೀಟ್ರ್ ದೂರ ಇದೆ. ಇಲ್ಲಿ ನೋಡಿ ಒಬ್ಬ ಈ ಥರ ಬೆಡ್ಶೀಟ್ ಓಡಿಸ್ಕೊಂಡು ಹೋಗಿದ್ದಾರೆ ರಾತ್ರಿ ಹೊತ್ತು ಹೆದರಿಕೊಳ್ಳಲ್ವಾ? ಹಾಂ, ಅಯ್ಯೋ ದೇನಿಕಾಗಿ ಓಡಿಸ್ಕೊಂಡು ಅನ್ನೋದೇ ಗೊತ್ತಾಯ್ತಲ್ಲ. ಸಾಬ್ರೆ ಏನು ಬೆಡ್ಶೀಟ್ ಹಂಗೆ ಹಾಕ ಓಡಿಸ್ಕೊಂಡು ಹೋಗ್ತಾವ್ರೆ ಸುಮ್ಮನೆ. ಅವ್ರು ಲೆಫ್ಟಲ್ಲಿ ಹೋಗ್ತಾ ಇರೋದು ರಿಂಗ್ ರೋಡ್ ಅಂತೆ. ನಮಗೆ ಅಲೌಡ್ ಇಲ್ಲ, ಗೊತ್ತಿಲ್ಲ ಒಟ್ಟಿನಲ್ಲೇ. ಮೇ ಬಿ ಇದು ರಿಂಗ್ ರೋಡು, ಸೊ ನಾಟ್ ಅಲೌಡ್ ಅಂತೆ. ನಾವು ಆರಾಮಾಗಿ ಈ ರೋಡಲ್ಲೇ ಹೋಗ್ಬೋಣ, ಹಂಗಾರೆ ಸಿಟಿ ಒಳಗಡೆ ಹೋಗ್ಬೋಣ ಅಷ್ಟೇ. ನಿಂತಿದ್ವಿ ಒಂದು 10 ಕಿಲೋಮೀಟ್ರ್ ಹಿಂದೆ. ಅವನ ಹತ್ರ ಏನೋ ಸ್ವಲ್ಪ ಮಾತಾಡ್ಬೇಕಾಯ್ತು. ಅಂದರೆ ಇಲ್ಲೇ ಎಲ್ಲರೂ ರೂಮ್ ಹೋಗೋಣ ಫಸ್ಟು ಅಂತ ಡಿಸೈಡ್ ಮಾಡೋಣ ಅಂತ. ಆಮೇಲೆ ಬೇಡ, ಇಲ್ಲ ಇನ್ನೊಂದು 7 ಕಿಲೋಮೀಟ್ರ್ ಹೋಗ್ಬಿಡೋಣ, 7 ಕಿಲೋಮೀಟ್ರ್ ಹೋದರೆ ಔಟ್ ಆಫ್ ದ ಸಿಟಿಲಿ ಇರ್ತೀವಿ. ಅಲ್ಲೇ ಎಲ್ಲರ ಹೋಟೆಲಲ್ಲಿ ಊಟ ಮಾಡಿ ಅಲ್ಲೇ ರೂಮ್ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂತ. ಬರೋ, ನಾವೀಗ ಓಲ್ಡ್ ಹೈದರಾಬಾದ್ ಬಂದಿದ್ವಿ. ಅಂದರೆ ನಿಯರ್ ಚಾರ್ಮಿನಾರ್ ಹತ್ರ ಬಂದ್ಬಿಟ್ಟಿದ್ವಿ. ಅಂದರೆ ಬರೋದೇ ಬಂದಿದ್ವಿ. ಫೈನಲ್ ಆಗಿ ರೂಮ್ ಹತ್ರ ಬಂದು ಒಳಗಡೆ ಬಂದ್ವಿ ಹೋಟೆಲ್ಗೆ. 11 ಗಂಟೆ ರಾತ್ರಿ. ಎಲ್ಲ ಸಾಮಾನೆಲ್ಲ ಬೆಚ್ಚಿಟ್ಟಿದ್ದೀವಿ ಗಾಡಿದು. ಸೊಂಬು ರೂಮ್ ಬುಕ್ ಮಾಡಿದ್ದ, ಸೊ ಒಂದು ID ಪ್ರೂಫ್ ಕೊಟ್ಟು ಫಿಲ್ ಮಾಡಿಸ್ತಾಯಿದ್ವಿ. ಸೊ ಮೇಲ್ಗಡೆ ಹೋಗೋಣ ರೂಮ್ಗೆ. ಈಗ ಫುಲ್ ಟೈರ್ಡ್ ಆಗಿಬಿಟ್ಟಿದೆ ಆ್ಯಕ್ಚುಲಿ. 11 ಗಂಟೆ 10 ನಿಮಿಷ ಆಯಿತು ಆ್ಯಕ್ಚುಲಿ ರೂಮ್ ಮಾಡಿ ಒಳಗಡೆ ಬಂದು ನಾವು ಮಲ್ಕೊಳ್ಳೋ ಅಷ್ಟೊತ್ತಿಗೆ. ಸೊ ಈ ಒಂದು ರೂಮ್ ಮಾಡಿದ್ದೀವಿ ನಿಯರ್ ಬೈ ಚಾರ್ಮಿನಾರ್ ಹತ್ರ. ಎಲ್ಲ ಈಗ ಡ್ರೆಸ್ ಎಲ್ಲ ತೆಗೆದು ಆರಾಮಾಗಿ ಸ್ವಿಗ್ಗಿಲಿ ಊಟ ಆರ್ಡ್ರ್ ಮಾಡಿ ಇಲ್ಲಿಗೆ ತರಿಸಿ ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಕೊತೀವಿ. ಬೆಳಗ್ಗೆ ಎದ್ದು ರೆಡಿಯಾಗಿ ಹೊರಟ್ಬಿಡೋಣ. ಸೊ ಹಂಗಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಬಾಯ್.